ಶೃಂಗೇರಿ ಪ್ರಭಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ಬುದ್ಧಿಂಚ ದೇಹಿ ಮೇ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾದ ಬ್ರಹ್ಮ ಸುಪುತ್ರಾಯ ರಾಮನಾಮ ಸುಖಾತ್ಮನೆ ರಾಮಚಂದ್ರ ಸ್ವರೂಪಾಯ ತ್ಯಾಗರಾಜಾಯ ನಮಸ್ತೆ. ಲೋಕ ಗುರುಗಳಿಗೆಲ್ಲ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಿರುವ ಗಣ್ಯರೇ, ಕಲಾವಿದ ಬಂಧುಗಳೇ, ಕಲಾಭಿಮಾನಿಗಳೇ ಮತ್ತು ಭಕ್ತಾದಿಗಳೇ, ಎಲ್ರಿಗೂ ನಮ್ಮ ನಮಸ್ಕಾರ. ಭಾರತೀಯ ಭವ್ಯ ಸಂಸ್ಕೃತಿಯ ಅಡಿಪಾಯದಲ್ಲಿ ಆಚಾರ್ಯ ಆದಿಶಂಕರರ ಸಿದ್ಧಾಂತ ದಾರಿಯನ್ನ ನಿರಂತರವಾಗಿ ಸಂರಕ್ಷಿಸಿಕೊಂಡು ಶೃಂಗೇರಿ ಶ್ರೀ ಶಾರದೆಯ ಸನ್ನಿಧಿಯ ಸೇವಾ ನಿರತರಾಗಿ ಶ್ರೀ ಸಾಮಾನ್ಯರ ಬದುಕಿನ ಸುಗಮ ದಾರಿಗೆ ದಾರಿ ದೀಪವೆನ್ನಿಸುವ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠಂ ಶೃಂಗೇರಿಯ ಶ್ರೀಮದ್ ಜಗದ್ಗುರುದ್ವಯರ ಆಶೀರ್ವಾದದೊಂದಿಗೆ ಗೌರವಾನ್ವಿತ ಪದ್ಮಶ್ರೀ ಗೌರಿಶಂಕರ ಅವರ ಪೂರ್ಣ ಸಹಕಾರದೊಂದಿಗೆ ಶ್ರೀ ರಾಧಾಕೃಷ್ಣ ಶೇಷಪ್ಪ ಅವರ ಸಾರಥ್ಯದಲ್ಲಿ ಶ್ರೀ ತ್ಯಾಗಬ್ರಹ್ಮ ಆರಾಧನಾ ಕೈಂಕರ್ಯ ಟ್ರಸ್ಟ್ ವತಿಯಿಂದ ಈ ತಿಂಗಳು 24ನೇ ತಾರೀಕಿನಿಂದ ನಡೆದ ತ್ಯಾಗಬ್ರಹ್ಮರ 177ನೆಯ ಆರಾಧನಾ ಕೈಂಕರ್ಯ ಮತ್ತು ಸಂಗೀತೋತ್ಸವದ ಅಂತಿಮ ಘಟ್ಟಕ್ಕೆ ಈ ಕಾರ್ಯಕ್ರಮಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ. ಶ್ರೀ ಸದ್ಗುರು ಶ್ರೀ ತ್ಯಾಗರಾಜ ಕೈಂಕರ್ಯ ಟ್ರಸ್ಟ್ ವತಿಯಿಂದ ಕೊಡಲಾಗುವಂತಹ ಭಾರತೀ ತ್ಯಾಗರಾಜ ಸನ್ಮಾನ್ ಪ್ರಶಸ್ತಿಯನ್ನ ಈ ವರ್ಷ ಪ್ರದಾನ ಮಾಡಲು ಒಮ್ಮತದಿಂದ ಒಪ್ಪಿ ಒಕ್ಕರುಳಿನಿಂದ ಕೇಳಿ ಬಂದ ಇಬ್ಬರು ಕಲಾವಿದರ ಹೆಸರುಗಳೆಂದರೆ ಶ್ರೀಮತಿ ವಿದುಷಿ ವಸಂತ ಮಾಧವಿ ಮತ್ತು ಶ್ರೀ HK ನರಸಿಂಹಮೂರ್ತಿ ಅವರದ್ದು. ಇಬ್ಬರೂ ವಯೋವೃದ್ಧರು, ಜ್ಞಾನ ವೃದ್ಧರು, ಅನುಭವ ವೃದ್ಧರು. ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಸಂಪ್ರದಾಯ ಇದೆ, ಪರಂಪರೆ ಇದೆ, ಶತಶತಮಾನಗಳ ಇತಿಹಾಸ ಇದೆ. ಇದನ್ನ ಉಳಿಸಿ ಬೆಳೆಸಬೇಕೆಂಬುದು ಪ್ರತಿಯೊಬ್ಬ ಕಲಾವಿದನ, ಕಲಾ ಪೋಷಕನ, ಕಲಾ ಆರಾಧಕನ ಆದ್ಯ ಕರ್ತವ್ಯ. ಕಲೆ ನಿಂತ ನೀರಲ್ಲ. ನಾಗರಿಕತೆಗೆ ತಕ್ಕಂತೆ ಅಭಿರುಚಿ, ಶುಚಿರುಚಿಗಳೆಲ್ಲ ಆಸೆಗಳು ಮಾರ್ಪಾಡುಗೊಳ್ಳುವುದು ಅನಿವಾರ್ಯ ಹಾಗೂ ಔಚಿತ್ಯ. ಹಾಗೆಂದ ಮಾತ್ರಕ್ಕೆ ಹೊಸದರ ಆಕರ್ಷಣೆಗೆ ಒಳಗಾಗಿ ಅದನ್ನು ಅಳವಡಿಸಿಕೊಳ್ಳುವ ಹುಚ್ಚು ಸ್ವಾತಂತ್ರ್ಯದಲ್ಲಿ ಮೂಲಕ್ಕೆ ಧಕ್ಕೆ ಉಂಟಾಗಿ ಕಾಲಕ್ರಮೇಣ ಆ ಕಲೆಯ ಮೂಲ ಸ್ವರೂಪವೇ ನಿರ್ನಾಮವಾಗಿ ಬಿಟ್ಟಿದೆ ಎನ್ನುವ ಆತಂಕ ಮತ್ತು ಆಗಾಗ್ಗೆ ಎಲ್ಲರನ್ನೂ ಕಾಡುತ್ತಲೇ ಇರುತ್ತದೆ. ಹೊಸದನ್ನು ಅಳವಡಿಸುತ್ತಾ ಮೂಲ ಸಂಪ್ರದಾಯ ಪರಂಪರೆಗೆ ಧಕ್ಕೆ ಬರದಂತೆ ಕಲೆಯನ್ನು ಕಾಪಾಡುವ ಹೊಣೆ ಒಬ್ಬ ದಕ್ಷ ಗುರುವಿನದ್ದು. ಈ ದೃಷ್ಟಿಯಲ್ಲಿ ಸಾಂಪ್ರದಾಯಿಕ ಸಂಗೀತವನ್ನ ಪರಂಪರಾನುಗತವಾಗಿ ಉಳಿಸುವ ನಿಟ್ಟಿನಲ್ಲಿ 100 ಶಿಷ್ಯರನ್ನು ಹುಟ್ಟು ಹಾಕಿರುವ ಈ ಇಬ್ಬರು ಇಂದಿನ ಪ್ರಶಸ್ತಿ ಪುರಸ್ಕೃತರು ಮಾನ್ಯರು ಹೌದು. ವಸಂತ ಮಾಧವಿಯವರ ಹೆಸರನ್ನ ನಾನು ಚಿಕ್ಕವಳು, ಬಹುಶಃ ಅಕ್ಕ ನನಗಿಂತ 10-12 ವರ್ಷ ದೊಡ್ಡವರು ಅಂತ ಅನ್ಕೊಂಡಿದ್ದೇನೆ. ಅವತ್ತಿನಿಂದ ಅವರ ಸಂಗೀತವನ್ನು ನಾನು ಚಿಕ್ಕಂದಿನಿಂದಲೂ ನಾನು ಕೇಳಿದ್ದೇನೆ. ಅವರು ಬರೆದಿರುವಂತಹ ಅನೇಕ ಸಂಗೀತಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನ ಓದಿ ವಿಷಯವನ್ನ ಗ್ರಹಿಸಿದ್ದೇನೆ, ಅರಗಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದೇವೆ. ಅವರೊಬ್ಬ ವಾಗ್ಗೇಯಕಾರ್ತಿಯೂ ಹೌದು, ವಾಗ್ಗೇಯಕಾರ್ತಿಯೂ ಹೌದು. ವಾಕು ಅವರದ್ದು, ಗೇಯವೂ ಅವರದ್ದು. ಹಾಗಿದ್ದಾಗಲೇ ಅದನ್ನ ವಾಗ್ಗೇಯಗಾರ್ತಿ ಅಂತ ಹೇಳುವುದು ಆ ರೀತಿಯಲ್ಲಿ. ಸುಬ್ಬರಾಮಯ್ಯ ಟ್ರಸ್ಟ್ನ ಸಂಸ್ಥಾಪಕಿಯಾಗಿದ್ದು ಕಲಾವಿದರನ್ನ ಗೌರವಿಸುತ್ತಾ ಕಾರ್ಯಕ್ರಮಗಳನ್ನ ಪ್ರಾಯೋಜಿಸುತ್ತಾ
10 ದಶಕಗಳಿಂದ ಸೇವೆ ಮಾಡ್ತಾ ಇದ್ದಾರೆ. ಈಕೆ ಒಬ್ಬರು ಗುರುಗಳು, ಗ್ರಂಥಕರ್ತರು, ಸಂಗೀತ ಶಾಸ್ತ್ರಜ್ಞರು. ಇವರಿಗೆ ಈಗ ಪ್ರಶಸ್ತಿ ಪ್ರದಾನ ವಸಂತ ಮಾಧವಿಯವರಿಗೆ. श्री श्री जगद्गुरु शंकराचार्य महासंस्थानम दक्षिणामनाय श्री शारदा पीठम श्रृंगेरी and Sadguru Shri Tyaga Brahma Aradhana Kainkaryam Trust Bengaluru, Srimati Rukmini Amma and Shri B.N. Govindaya Shetty Memorial Bharati Tyagaraja Samman 2024 award presented to Gana Kala Bhushana Karnataka Kala Shri Gandharva Vamsha Nidhi Guna Kamala Vidushi T.S. Vasanta Madhavi in recognition of your scholarship and contribution to the propagation of Carnatic classical music. Shubhakriti Nama Samvatsara Pushya Bahula Panchami 30th January 2024 Shri Sringeri Sharada Shankara Matha Chamarajpete Bengaluru. Signed by Padma Shri Awardee Guru Seva Dhurina Dr. V.R. Gauri Shankar and Radha Krishna G. Seshappa, Managing Trustee, SSTAK Trust. ವಸಂತ ಮಾಧವಿಯವರು ಅನೇಕ ಸಂಗೀತ ಕಾರ್ಯಾಗಾರಗಳನ್ನು ಮಾಡಿ ಸುಮಾರು ಜನ ಶಿಷ್ಯರನ್ನು ತಯಾರು ಮಾಡಿ ಆ ಎಲ್ಲ ಶಿಷ್ಯರು ಇವತ್ತಿನ ಸಂಗೀತ ಕ್ಷೇತ್ರದಲ್ಲಿ ಬಹಳ ಉತ್ತಮ ಮಟ್ಟಕ್ಕೆ ಬೆಳೆದು ನಿಂತಿರ್ತಕ್ಕಂಥ ಮಹಾನ್ ಗುರುಗಳು ವಸಂತ ಮಾಧವಿಯವರು ಕೂಡ. ಅಂತ ಮಹಾನ್ ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವಿದುಷಿ ವಸಂತ ಮಾಧವಿ ಅವರಿಗೆ ಇವತ್ತಿನ ಈ ಪ್ರಶಸ್ತಿ ನೀಡ್ತಿರೋದು ನಮಗೆಲ್ಲರಿಗೂ Can I request Srimati Jayashree Rajanahalli to kindly join us on the stage as she's family member of our sponsors. श्रियमे पापरुन्धे शीते वादे पुरन्निवेद्याः क्षयो वैराष्ट्रस्य शीतो वातः क्षेममे पापरुन्धे पुनस्त्वादित्या रुद्रावसवः समिन्धताम् पुरब्रह्माणो वसुनेथयज्ञैः तनुवो वर्धयस्व सत्याः सन्तो यजमानस्य कामाः कुम्भो मुचे प्रभरे मामनीषा मोगिष्ठदा वन्दे सुमतिन्द्रनाः इदमिन्द्रप्रतिहव्यङ्कृभाय सत्याः सन्तु यजमानस्य कामाः नमो नमो भवति जायमानोऽह्नाके पुरुषसमेत्यग्रे भागं देवेभ्यः दीर्घमायुः. ಈ ಸನ್ಮಾನ 1 ಲಕ್ಷ ರೂಪಾಯಿ ನಗದು ಪುರಸ್ಕಾರ, ಚಿನ್ನದ ಪದಕ ಹಾಗೂ ಒಂದು ರಾಮದೇವರ ಹಾಗೂ ತ್ಯಾಗರಾಜರ ಒಂದು ದೊಡ್ಡ ಮೆಮೆಂಟೋ, ಒಂದು ಸ್ಮರಣಿಕೆ ಮತ್ತು ಹಾರ, ಪೇಟ, ಫಲತಾಂಬೂಲ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಈ ವಿಶೇಷ ಭಾರತೀಯ ತ್ಯಾಗರಾಜ ಸಮ್ಮಾನಕ್ಕೆ ಆ ಪ್ರಶಸ್ತಿಯನ್ನು ಪಡೆದುಕೊಡತಕ್ಕಂಥ ವಿದುಷಿ ವಸಂತ ಮಾಧವಿ TS ವಸಂತ ಮಾಧವಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಶುಭಾಶಯಗಳ ಮೂಲಕ ಚಪ್ಪಾಳೆಗಳನ್ನು ನೀಡಿ ನಾವು ಅವರಿಗೆ
ನಮ್ಮ ಶುಭಾಶಯಗಳನ್ನ ತಿಳಿಸೋಣ. ಮತ್ತೋರ್ವ ಪುರಸ್ಕೃತರು ವಿದ್ವಾನ್ HK ನರಸಿಂಹಮೂರ್ತಿ ಅವರು ಮೈಸೂರಿನಿಂದ ಬಂದಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಪಿಟೀಲು ವಾದನದಲ್ಲಿ ಅನೇಕ ವಿದ್ವಾಂಸರನ್ನ ತಯಾರು ಮಾಡಿ ಆ ಎಲ್ಲ ಶಿಷ್ಯರು ಇವತ್ತು ಉತ್ತಮ ಮಟ್ಟದ ವಿದ್ವಾಂಸರಾಗಿ ನಮ್ಮ ಸಂಗೀತ ಕ್ಷೇತ್ರಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ. ಅವರ ಬಗ್ಗೆ ವಿದುಷಿ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅವರು ಅವರ ಪರಿಚಯವನ್ನು ಮಾಡಿಕೊಡ್ತಾರೆ. ಒಬ್ಬ ದಕ್ಷ ಗುರುವಿನ ಕೊಡುಗೆ ಈ ಕ್ಷೇತ್ರಕ್ಕೆ ಅಪಾರವಾದದ್ದು ಎನ್ನುವುದ ವಿಷಯವನ್ನು ನಾನು ಮುಂಚೆಯೇ ತಿಳಿಸಿದ್ದೀನಿ. ಆ ದೃಷ್ಟಿಯಲ್ಲಿ ಒಬ್ಬ ದಕ್ಷ ಗುರು ಶ್ರೀ ನರಸಿಂಹಮೂರ್ತಿಯವರು, HK ನರಸಿಂಹಮೂರ್ತಿಯವರು. ಬಹುಶಃ ನನಗೆ ತಿಳಿದಂತೆ ಇಂದು ಉತ್ತಮ ಮಟ್ಟದಲ್ಲಿ ಯಾರ್ಯಾರು ಪಿಟೀಲನ್ನು ನುಡಿಸ್ತಾ ಇದ್ದಾರೋ, ದೇಶ ವಿದೇಶಗಳಲ್ಲಿ ಹೆಸರನ್ನು ಸಂಪಾದಿಸಿದ್ದಾರೋ ಆ ಕಲಾವಿದರೆಲ್ಲರೂ ಅವರ ಪುತ್ರ HN ಭಾಸ್ಕರನನ್ನ ಒಳಗೊಂಡಂತೆ 100 ಮಂದಿ ಈ ಕ್ಷೇತ್ರದಲ್ಲಿ ಇದ್ದಾರೆ. ನಾನು ವೈಯಕ್ತಿಕವಾಗಿ ನರಸಿಂಹಮೂರ್ತಿ ಅವರನ್ನ ಬಹಳ ಒಂದು 40-50 ವರ್ಷದಿಂದ ನೋಡಿದ್ದೇನೆ. ನಾನು ಅವರಿಬ್ರು ಒಟ್ಟಿಗೆ ಮದ್ರಾಸಿನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ತಗೊಂಡು ಅಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದವರು. ಆಗವರು ಪರೂರ್ MS ಗೋಪಾಲಕೃಷ್ಣ ಅವರ ಪರಂಪರೆಯ ವಾರಸುದಾರರು ಇವರು ಅಂತ ಹೇಳಿದ್ರೆ ತಪ್ಪಿಲ್ಲ. ಪರೂರ್ MS ಗೋಪಾಲಕೃಷ್ಣ ಅವರು, ಅವರ ಅಣ್ಣ MS ಅನಂತರಾಮನ್ ಅವರು, ಹಾಗೂ ಅವರ ತಂದೆ ಸುಂದರಮಯ್ಯರು. ಇವರು 3 ಜನವು ಉಚ್ಛ್ರಾಯ ಸ್ಥಿತಿಯಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡುತ್ತಿದ್ದಂತಹ ಅಪಾರ ಸಾಧಕರು. ಆ ಗರಡಿಯಲ್ಲಿ ವರ್ಷಾನುಗಟ್ಲೆ ಗುರುಕುಲ ವಾಸವನ್ನ ಮಾಡಿದಂತಹ ಸಾಧಕನ ಸೊತ್ತು ಈ ವಿದ್ಯೆ ಅನ್ನೋದಕ್ಕೆ ನಿದರ್ಶನ ನರಸಿಂಹಮೂರ್ತಿಯವರು. ಒಟ್ಟಿನಲ್ಲಿ ವೇದಿಕೆಯಲ್ಲಿ ಎಲ್ಲ ಕಲಾವಿದರಿಗೆ ಪಕ್ಕವಾದ್ಯ ನುಡಿಸುವುದರೊಂದಿಗೆ ಸೋಲೋ ನುಡಿಸುವುದರೊಂದಿಗೆ ಗುರುಗಳಾಗಿ ಬಹಳಷ್ಟು ದೊಡ್ಡ ಮೊತ್ತದ ಒಂದು ಶಿಷ್ಯ ಕೋಟೆಯನ್ನೇ ಇಲ್ಲಿಗೆ ಈ ಕ್ಷೇತ್ರಕ್ಕೆ ನೀಡಿದಂತಹ ಗ್ರಂಥಕರ್ತರು, ಶಾಸ್ತ್ರಜ್ಞರು, ಸಂಸ್ಥಾಪಕರು, ಹೀಗೆ ಎಲ್ಲ ವಿಧದಲ್ಲೂ ಕೆಲಸ ಮಾಡಿರುವಂತಹ, ಸೇವೆಯನ್ನ ಈಗಲೂ ಕೂಡ ಸಲ್ಲಿಸ್ತಾ ಇರುವಂತಹ HK ನರಸಿಂಹಮೂರ್ತಿಯವರಿಗೆ ಈಗ ಪ್ರಶಸ್ತಿ ಪ್ರದಾನ. ಈಗಾಗಲೇ ಈ ಇಬ್ಬರು ಪ್ರಧಾನವನ್ನ ಇದು ಪ್ರಶಸ್ತಿಯನ್ನ ಪಡೆದಂತ ಇಬ್ರು ಈಗಾಗಲೇ ಬಹಳಷ್ಟು ಪ್ರಶಸ್ತಿಗಳನ್ನ, ಗೌರವಗಳನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಈ ರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ತ್ಯಾಗರಾಜರ ಭಾರತೀಯ ಅನುಗ್ರಹದಿಂದ ದೊರೆತಂತಹ ಈ ಒಂದು ಪ್ರಶಸ್ತಿ ಅವರ ಜೀವನವನ್ನ, ಅವರ ಕುಟುಂಬ ಪರಿವಾರವನ್ನ ಸುಖಕರವಾಗಲಿ, ಸಕಲ ಮಂಗಳವನ್ನು ಕೊಡಲಿ ಅಂತ ಹೇಳಿ ಈ ಮೂಲಕ ನಾವು ಪ್ರಾರ್ಥಿಸ್ತೇವೆ. ಈಗ HK ನರಸಿಂಹಮೂರ್ತಿ ಅವರಿಗೆ ಪ್ರಶಸ್ತಿ ಪ್ರದಾನ. Shri Vijay Kumar and Srimati Geeta to kindly join us on the stage, please. Shri Shri Jagadguru Shankaracharya Mahasansthanam Dakshinamnaya Shri Sharada Peetham Sringeri and Sadguru Sri Tyagabrahma Aradhana Kainkaryam Trust Bengaluru, Shri Yadalam N. Gangadhar Shetty Memorial Bharati Tyagaraja Samman 2024 award presented to Ajita Shri Ganakala Bhushana Karnataka Kala Shri Nada Brahma Dhanur Veena Vadana Gandharva Giri Vidwan HK Narasimhamurthy in recognition of your scholarship and contribution to the propagation of Carnatic classical music.
ಶುಭಕೃತ ನಾಮ ಸಂವತ್ಸರ ಪುಷ್ಯ ಬಹುಳ ಪಂಚಮಿ 30th January 2024 ಶ್ರೀ ಶೃಂಗೇರಿ ಶಾರದಾ ಶಂಕರ ಮಠಂ ಚಾಮರಾಜಪೇಟೆ ಬೆಂಗಳೂರು. Signed by Padma Shri awardee Guru Seva Dhurina Dr. B.R. Gauri Shankar and Radha Krishna Ji Seshapa, Managing Trustee. ವಿದ್ವಾನ್ ಎಚ್ ಕೆ ನರಸಿಂಹಮೂರ್ತಿ ಅವರಿಗೆ ನಮ್ಮ ಬೆಂಗಳೂರು ಗಾಯನ ಸಮಾಜದ ಪರವಾಗಿ ನಮ್ಮ ಸಂಗೀತ ಸಮ್ಮೇಳನದಲ್ಲಿ ಕರ್ನಾಟಕ ಕಲಾಚಾರ್ಯ ಅಂತ ಪ್ರಶಸ್ತಿಯನ್ನ ಅಕ್ಟೋಬರ್ ತಿಂಗಳಲ್ಲಿ ಅವರು ಪಡ್ಕೊಂಡಿದ್ದಾರೆ. ಇದು 2ನೇ ವರ್ಷ ನಾವು ಗಾಯನ ಸಮಾಜಕ್ಕೆ ಕೊಟ್ಟಿರೋದು. ಈ ಪ್ರಶಸ್ತಿ ಉತ್ತಮ ಗುರುಗಳಿಗೆ ಮಾತ್ರ ಸಂದೇಹವಾಗುತ್ತಂತ ಈ ಪ್ರಶಸ್ತಿಯನ್ನ ನಮ್ಮ ವಿದ್ವಾನ್ ಎಚ್ ಕೆ ನರಸಿಂಹಮೂರ್ತಿ ಅವರು ಪಡ್ಕೊಂಡು ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆ ಪಡ್ತೇನೆ. अग्निष्टविश्वमाप्रणात विद्वान् एतद्देवागं ऋतुभिः कल्पयामि सजोषा इन्द्रसगणो मरुद्भिः सोमं पिबवृत्रहंसोरभिद्वान् जयशत्रुगं प्रपमुतो तस्माथा भयं गृणहि विश्वतो नः. ಭಾರತಿ ತ್ಯಾಗರಾಜ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾನ್ ಎಚ್ ಕೆ ನರಸಿಂಹಮೂರ್ತಿ ಅವರಿಗೆ ನಿಮ್ಮೆಲ್ಲರ ಶುಭಾಶಯ ಮೂಲಕ ಅವರಿಗೆ ಚಪ್ಪಾಳೆಗಳನ್ನು ನೀಡಿ ಇನ್ನು ಭಗವಂತ ಇನ್ನು ಹೆಚ್ಚು ಆರೋಗ್ಯ ಭಾಗ್ಯ ಕೊಟ್ಟು ಸಂಗೀತ ಕ್ಷೇತ್ರಕ್ಕೆ ಇನ್ನು ಹೆಚ್ಚಿನ ಸೇವೆ ಇವರಿಂದ ಬರಲಿ, ಇನ್ನು ಹೆಚ್ಚಿನ ಪ್ರಶಸ್ತಿಗಳು ಇವರಿಗೆ ದೊರಕಲಿ ಅಂತಕ್ಕಂಥ ಶುಭ ಸಂದೇಶದೊಂದಿಗೆ ಅವರಿಗೆ ನಾವು ಇವತ್ತು ಶುಭಾಶಯಗಳನ್ನ ಕೊಡ್ತಾ ಇದ್ದೇವೆ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. जय भारत जननी तनु जाते, जय हे कर्नाटका माते. ಎಲ್ಲಾದರೂ ಇರು, ಎಂತಾದರೂ ಇರು.